ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾಂತಿಯನ್ನು ಕೊಲೆ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದಾನೆ. ಈಗ ಅವನು ಸತ್ತೋಗಿದ್ದಾನೆ. ಐ ಮೀನ್ ಅವನು ಮರ್ಡರ್ ಆಗಿದೆ ಅಂತ ಹೇಳ್ತಿದ್ದೀರಲ್ವಾ? ಎಸ್. ಹಂಗಾದ್ರೆ ರಮೇಶನ್ ಕೊಂದಿಲ್ಲ? ಖಂಡಿತ ನಾನು ಕೊಲೆ ಮಾಡಿಲ್ಲ ಸರ್. ಅವನ್ನ ಮೀಟ್ ಮಾಡಿ ಅವನಿಗೆ ದುಡ್ಡು ಕೊಟ್ಟು ತಲೆ ಮರೆಸ್ಕೊಂಡು ಹೋಗು ಅಂತ ನಾನೇ ಹೇಳಿ ಕಳಿಸಿರೋದು. ಅದಾಗಿ 1 or 2 days ಅಲ್ಲಿ ಅವನು ಸತ್ ಬಿದ್ದಿದ್ದಾನೆ. ಆ ಕೇಸು ನನ್ನ ಮೇಲೆ ಬಂದಿದೆ. ಸದ್ಯಕ್ಕೀಗ ಬೇಲ್ ಮೇಲೆ ಹೊರಗೆ ಬಂದಿದ್ದೀನಿ. ಹಂಗಾದ್ರೆ ಇವರು ಕೊಲೆ ಮಾಡಿಲ್ಲ ಅಂದ್ರೆ ಕಾಣದ ಕೈಗಳು ಕೆಲಸ ಮಾಡಿದೆ ಅಂತ ಆಯ್ತು. ಹಂಗಾದ್ರೆ 100% ಎರಡೂ ಕೊಲೆ ಆಗೋದಕ್ಕೆ ಬಲವಾದ ಕಾರಣ ಇದೆ. ಅವ್ರು ಯಾರು ಅಂತ ನಿಮಗೇನಾದ್ರೂ ಐಡಿಯಾ ಇದೆಯಾ? ನಿಮ್ಮ ರಾಜಕೀಯ ವಿರೋಧಿಗಳು, ಬಿಸ್ನೆಸ್ ಪಾರ್ಟ್ನರ್ಸ್, ಬೇರೆ ಯಾರಾದ್ರೂ? ಖಂಡಿತ ಇಲ್ಲ ಸರ್, ಆ ಥರ ಯಾರೂ ಇಲ್ಲ. ನೋಡಿ ಸರ್, ನಾನು ಬೇಲ್ ಮೇಲೆ ಹೊರಗಡೆ ಇದ್ದೀನಿ. ಮತ್ತೆ ನಾನು ಜೈಲಿಗೆ ಹೋಗಬಾರ್ದು. ಅದಕ್ಕೆ ಏನು ಬೇಕೋ ನೀವು ಆ ಥರ ಮಾಡಿ. ನಾನು 2 ಕೇಸಿಂದನೂ ಖುಲಾಸೆ ಆಗಬೇಕು. ಸರ್, ನೀವು ಆಗ್ಲೇ ಹೇಳಿದಾಗ ಶಾಂತಿ ಥರ ಒಂದು ಹುಡುಗಿ ಇದ್ದಾಳೆ ಅಂತ ಹೇಳಿದ್ರಿ. ಅವಳು ಯಾರು? ಅವಳು ಅರ್ಚನಾ, ವೀರಣ್ಣನ್ ತಂಗಿ. ಹಾಗಾದ್ರೆ ಶಾಂತಿ ಜಾಗದಲ್ಲಿ ಆಕೆ ಥರನೇ ಇರೋ ಅರ್ಚನನ ಕೋಟಿ ತಗೊಬಂದು ನಿಲ್ಸಿದ್ರೆ ಅದರಿಂದ ಏನ್ ಪ್ರೂವ್ ಆಗುತ್ತೆ ಸರ್? ಶಾಂತಿ ಅನ್ನೋ ಲೇಡಿ ಸತ್ತೇ ಇಲ್ಲ ಅಂತ ಪ್ರೂವ್ ಆಗ್ಬಿಟ್ರೆ ನಿಮ್ ಕೇಸೆಲ್ಲ ಕುಲಾಸ್. ಸರ್, ನೀವು ಹೇಳ್ತಿರೋದು ಸರಿನೇ. ಆದ್ರೆ ಶಾಂತಿ ಸತ್ತಿರೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಡೆತ್ ಸರ್ಟಿಫಿಕೇಟ್ ಇದೆ. ಆದ್ರೆ ಅವಳ ಗಂಡ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದಾನೆ. ಗಂಡಂಗೆ ಇನ್ಶೂರೆನ್ಸ್ ಅಮೌಂಟ್ ಕ್ಲೈಮ್ ಆಗಿದೆಯಾ? ಎಷ್ಟು ದುಡ್ಡು? ಕರೆಕ್ಟಾಗಿ ಗೊತ್ತಿಲ್ಲ. ಮೇ ಬಿ 2 ಕೋಟಿ ಇದ್ರೂ ಇರ್ಬೋದು. 2 ಕೋಟಿ ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ ಅಂದ್ರೆ ಗಂಡ ಏನಾದ್ರೂ ಕೊಲೆ ಮಾಡಿರ್ಬೋದಾ? ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸರ್. ಸರಿ, ಯಾವ ಇನ್ಶೂರೆನ್ಸ್ ಕಂಪ್ನಿ ಅಂತ ಗೊತ್ತಾ? ಕೇಸ್ ಹ್ಯಾಂಡಲ್ ಮಾಡಿದ ಲಾಯರ್ ಯಾರು? ಲೈಫ್ ಇನ್ಶೂರೆನ್ಸ್ ಕಂಪನಿ ಲಾಯರ್ ಮುಕುಂದನ್ ಈ ಕೇಸ್ನ ಹ್ಯಾಂಡಲ್ ಮಾಡಿರೋದು. ಓಹೋ, ಲಾಯರ್ ಮುಕುಂದನಾ? ಸರ್, ನಾವು ಈ ಕೇಸ್ನ 2 ರೀತಿಯಲ್ಲಿ ಡೀಲ್ ಮಾಡೋಣ. ಎರಡೂ ಈ ಹಣಕ್ಕೋಸ್ಕರ ಗಂಡನೇ ಹೆಂಡ್ತಿನ ಕೊಲೆ ಮಾಡಿದ್ದಾನೆ ಅಥವಾ ಕೊಲೆ ಮಾಡಿಸಿದಾನಂತ ಪ್ರೂವ್ ಮಾಡೋದು. ಯಾಕೆಂದ್ರೆ ಈ ಕ್ಲೈಮ್ ಮಾಡಿರೋದು ಲಾಯರ್ ಮುಕುಂದನ್ ಆಗಿರೋದ್ರಿಂದ. ಲಾಯರ್ ಮುಕುಂದನ್ ಕ್ಲೈಮ್ ಮಾಡಿದ್ರೆ ಏನು? ನನಗೆ ಲಾಯರ್ ಮುಕುಂದನ್ ಚೆನ್ನಾಗಿ ಗೊತ್ತು ಸರ್. ಅದಕ್ಕೆ ಬೇಕಾಗಿರೋ ಎವಿಡೆನ್ಸ್ ನಾನು ಕ್ರಿಯೇಟ್ ಮಾಡ್ತೀನಿ. ನಮ್ಗಿರೋದೇ ಇದೊಂದು ಚಾನ್ಸ್. ಎರಡನೇದು, ಶಾಂತಿ ಥರನೇ ಇರೋ ಅರ್ಚನನ ನಾವು ಕೋರ್ಟ್ ಮುಂದೆ ತಂದು ನಿಲ್ಲಿಸ್ಬೇಕು. ಕೋರ್ಟಲ್ಲಿ ಆಕೆ ತಾನೇ ಶಾಂತಿ ಅಂತ ಒಪ್ಕೋಬೇಕು. ಇದು ಸಾಧ್ಯ ಇದೆ, ಆದರೆ ಸ್ವಲ್ಪ ಕಷ್ಟದ ಕೆಲಸ. ಇವೆರಡರಲ್ಲಿ ಯಾವ ಸಾಧ್ಯನೋ ಅದನ್ನು ಡೀಲ್ ಮಾಡೋಣ. ಈಗ ನಾನು ಏನ್ ಮಾಡಬೇಕು ಅಂತ ಹೇಳಿ ಸರ್. ನನ್ನಿಂದ ಫುಲ್ ಸಪೋರ್ಟ್ ನಿಮಗಿದೆ. ನಿಮ್ಮ ಫೀಸು ಅದು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ನನಗೊಂಚೂರು ಟೈಮ್ ಕೊಡಿ ರೋಷನ್ ಸರ್. ಮುಕುಂದನ್ ವಿಷಯದಲ್ಲಿ ಕೆಲವೊಂದು ಕೆಲಸಗಳು ಮಾಡೋದಿದೆ. ಅದನ್ನ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ. ನಾನು ಕೇಸ್ ತಗೊಳ್ಳಲ್ಲ. ತಗೊಂಡ್ಮೇಲೆ ನಾನು ಸೋಲಲ್ಲ. ಇವಾಗಲೇ ಫಿಕ್ಸ್ ಆಗಿಬಿಡಿ ಸರ್, ಈ 2 ಕೇಸಿಂದ ನೀವು ಖುಲಾಸೆ ಆದ್ರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಫೀಸ್ನ ಯಾವ್ಯಾವ ಥರ ಕೊಡಬೇಕು ಅಂತ ನಿಮಗೆ ಹೇಳ್ತೀನಿ. ಅದೇ ಥರ ಕೊಟ್ಬಿಡಿ. ಮತ್ತೆ ನಿಮ್ಗೆ ಭೇಟಿ ಮಾಡ್ತೀನಿ. ಆಯಿತು ಸರ್. ಥ್ಯಾಂಕ್ ಯು. ಡ್ಯೂಟಿ ಮುಗಿದ ಮೇಲೆ ಬನ್ನಿ ಅಂತ ಹೇಳಿದ್ರಿ, ಯಾಕೆ? ಅದು ಸಾಹೇಬ್ರೆ, ತುಂಬಾ ಸೂಕ್ಷ್ಮವಾದ ವಿಚಾರ, ಊರಿಗೆ ಸಂಬಂಧಪಟ್ಟ ವಿಷಯ. ಈ ವಿಷಯ ನಿಮಗೆ ನನಗೆ ಬಿಟ್ರೆ 3ನೇವರಿಗೆ ತಿಳಿಬಾರ್ದು ಅನ್ನೋದು ನನ್ನ ಅಭಿಪ್ರಾಯ.